ಹಾಯ್ ಮಕ್ಕಳೇ, ಇವತ್ತು ನಾ ಕ್ವಶನ್ನು ಮತ್ತು ಆನ್ಸರ್ಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಗಮನವಿಟ್ಟು ಕೇಳ್ರಿ. ಫಸ್ಟ್ ಒನ್, ಪರಿಸರ ರಕ್ಷಣೆ ಯಾರ ಹೊಣೆ? ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ರಿಪೀಟ್ ಕ್ವಶನ್ ಮಾಡ್ಬೇಕು. ನಾನು ಇನ್ನು ಹೇಳಿದ್ನಲ್ವ ಆ ಥರ. ನಮ್ಮೆಲ್ಲರ ಹೊಣೆ ಯಾವುದು? ನಮ್ಮೆಲ್ಲರ ಹೊಣೆ ಪರಿಸರ ಸಂರಕ್ಷಣೆ ಮಾಡುವುದು. ಪರಿಸರ ಎಂದರೇನು? ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತಲು ಕಂಡುಬರುವ ಎಲ್ಲ ವಸ್ತುಗಳನ್ನು, ಕಲ್ಲು ಮುಳ್ಳು ಕಡ್ಡಿಗೆ ಎಲ್ಲ ಏನೇ ಬಂತು ಅದಕ್ಕೇನಂತೀವಿ ನಾವು ಪರಿಸರ ಕರಿತೀವಿ. ಅದನ್ನು ರಿಪೀಟ್ ಮಾಡ್ಬೋದು. ನಾ ಪದೇ ಪದೇ ಅದನ್ನ ಹೇಳಿ ನಿನ್ನೆ. ಕ್ವಶನ್ ಮೂಲಕ ಆನ್ಸರು ಮಾಡ್ಬೋದು, ಆನ್ಸರ್ ಮೂಲಕ ಕ್ವಶನ್ನು ಮಾಡ್ಬೋದು. ಯಾಕೆ ಜಾಸ್ತಿ ಟೈಮ್ ಇಲ್ಲ ಅಲ್ವಾ, ಅದ್ರ ಸಂಬಂಧ ನಾನು ಈಗ ಹೇಳ್ತೀನಿ. ಜನವರಿಗೆ ಎಕ್ಸಾಮ್ ಬರ್ತಾವೆ, ಆ ಥರ ಆಗಿ ನಾ ಹೇಳ್ತೀನಿ. ನೀವು ಮಾಡ್ಕೊರಿ, ಕ್ವಶನ್ ಮೂಲಕ ಆನ್ಸರ್ಸು ಮಾಡ್ಕೊರಿ, ಆನ್ಸರ್ ಮೂಲಕ ಕ್ವಶನ್ನು ಮಾಡಿ. ನಡ್ವರ್ಕ್ ನಾ ಮತ್ತೆ ಪದೇ ಪದೇ ನಾನು ಅದನ್ನ ಹೇಳ್ತೀನಿ. ಸಸ್ಯಗಳು ಉಸಿರಾಟಕ್ಕಾಗಿ ಏನನ್ನು ಅವಲಂಬಿಸಿವೆ? ಸಸ್ಯಗಳು ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ. ಸಸ್ಯಗಳು ಯಾವುದರ ಮೂಲಕ ಉಸಿರಾಡುತ್ತವೆ? ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಮೂಲಕ ಉಸಿರಾಡುತ್ತವೆ. ಪೋಷಕಾಂಶಗಳು ಎಂದರೇನು? ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಕ್ಕೆ ಸ್ವಪೋಷಕಾಂಶಗಳು ಎನ್ನುವರು. ನಾನು ನಿಧಾನಾಗಿ ಹೇಳ್ತೀನಿ, ನಾ ಹೇಳೋದನ್ನು ಗಮನವಿಟ್ಟು ಕೇಳ್ರಿ. ದ್ಯುತಿ ಸಂಶ್ಲೇಷಣೆ ಎಂದರೇನು? ದ್ಯುತಿ ಸಂಶ್ಲೇಷಣೆ ಎಂದರೇನು? ಪತ್ರಹರಿತ್ತಿನ ಸಹಾಯದಿಂದ ಆಹಾರ ತಯಾರಿಸುವುದಕ್ಕೆ ದ್ಯುತಿ ಸಂಶ್ಲೇಷಣೆ ಎನ್ನುವರು. ಸಂತಾನೋತ್ಪತ್ತಿ ಎಂದರೇನು? ಜೀವಿಗಳು ತನ್ನನ್ನೇ ಹೋಲುವ ಮರಿಜೀವಿಗಳಿಗೆ ಜನ್ಮ ನೀಡುವುದನ್ನು ಸಂತಾನೋತ್ಪತ್ತಿ ಎನ್ನುವರು. ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ? ಈ ಜೀವಿಗಳದ್ದಾತಲ್ವಾ, ಸಸ್ಯಗಳು ಬೀಜ ಹಾಗೂ ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ. ನಿಮ್ಗೆ ಹೇಳ್ತೇನೆ ನೋಡ್ರಿ. ಜೀವಿಗಳು ತನ್ನನ್ನೇ ಹೋಲುವ ಮರಿಜೀವಿಗಳಿಗೆ ಜನ್ಮ ನೀಡುವುದನ್ನು ಸಂತಾನೋತ್ಪತ್ತಿ ಎನ್ನುವರು. ಸಸ್ಯಗಳು ಬೀಜ ಹಾಗೂ ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ. ಪರಿಸರವನ್ನು ನಾವು ರಕ್ಷಿಸಿದರೆ ನಮ್ಮನ್ನು ಪರಿಸರ ಸಂರಕ್ಷಿಸುತ್ತದೆ ಅಲ್ವಾ? ಪರಿಸರವನ್ನು ನಾವು ಸಂರಕ್ಷಿಸಿದರೆ ಪರಿಸರ ನಮ್ಮನ್ನು ಸಂರಕ್ಷಿಸುತ್ತದೆ. ನೆಕ್ಸ್ಟ್, ಸಮುದಾಯ ಎಂದರೇನು? ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಅಂತ ಕರಿತೀವಿ. ಗ್ರಾಮಗಳಲ್ಲಿ ಕಂಡುಬರುವ ಉದ್ಯೋಗಗಳು. ಗ್ರಾಮಗಳಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ ಏನು ಕಂಡು ಬರ್ತೈತಿ? ಏನು ಕೆಲಸ ಮಾಡ್ತಿರ್ತಾರ? ನೇಕಾರ, ಕಮ್ಮಾರ, ಬಡಿಗಿ, ಬುಟ್ಟಿ ಹೆಣೆಯುವುದು ಇತ್ಯಾದಿ ಕುಲಕಸಬುಗಳು. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ. ಗ್ರಾಮದ ಜನರು ಎದುರಿಸುವ ಸಮಸ್ಯೆಗಳು. ಹಳ್ಳಿಯೊಳಗೆ ಜನರು ಏನು ಸಮಸ್ಯೆಗಳನ್ನ ಎದುರಿಸ್ತಿರ್ತಾರ? ಆರೋಗ್ಯ, ಶಿಕ್ಷಣ, ಉದ್ಯೋಗ, ಗ್ರಾಮ ನೈರ್ಮಲ್ಯ, ಹೀಗೆ ಸ್ವಚ್ಛತೆ ಬಗ್ಗೆ, ಉದ್ಯೋಗಾವಕಾಶದ ಬಗ್ಗೆ,
ಶಿಕ್ಷಣದ ಬಗ್ಗೆ, ಅಂದರೆ ನಾವು ಬೇರೆಯವ್ರಿಗೆ ಹೋಗಿ ಕಲಿಬೇಕಾಗುವಂಥ ಅವಶ್ಯಕತೆ ಬರ್ತೈತಿ. ಗ್ರಾಮಗಳ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡಿರುವ ಯೋಜನೆಗಳು, ಕ್ರಮಗಳು. ಗ್ರಾಮಗಳ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡ ಯೋಜನೆಗಳು ಇಂಪಾರ್ಟೆಂಟ್ ಇರ್ತಾವ್ರಿ. ಕ್ವಶನ್ ಇಂಪಾರ್ಟೆಂಟ್ ಮಾತ್ರ ನಾ ಕ್ವಶನ್ ತೆಗ್ದೇನಿ. ನಾಳೆ ಮುರಾರ್ಜಿ ಎಕ್ಸಾಮ್ಗೆ ಆಗಲಿ, ಮುಂದೆ ಯಾವುದೇ ಥರದ ಎಕ್ಸಾಮ್ಗೆ ಆಗಲಿ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಕ್ವಶನ್ ತೆಗ್ದೀನಿ. ಇಂಪಾರ್ಟೆಂಟ್ ಇದ್ದದ್ದು ಮಾತ್ರ, ಇನ್ನೂ ಒಂದು ಸರಿ ನಾನು ಆಮೇಲೆ ಹೇಳ್ತೀನಿ. ಈಗ ಇಂಪಾರ್ಟೆಂಟ್ ಇದ್ದದ್ದು ಮಾತ್ರ ನಾನು ತೆಗೆದು ನಿಮ್ಗೆ ಹೇಳ್ತೀನಿ ಅಷ್ಟೇ. ನಡ್ಬರ್ಕ್ ಬಿಟ್ರಿಲ್ರಿ ಅನ್ನಕ್ಕೆ ಹೋಗ್ಬೇಡ್ರಿ. ನಡ್ಬರ್ಕ್ ಯಾಕೆ ಬಿಟ್ಟಿನಂದ್ರೆ ಇಂಪಾರ್ಟೆಂಟ್ ಅನ್ನಿಸ್ಬೇಕು ಅವು ಎಕ್ಸಾಮಿಗೆ. ಅದ್ರ ಸಂಬಂಧ ಅಷ್ಟೇ ತೆಗೆದು ನಾ ಹೇಳ್ತೀನಿ. ಇನ್ನೊಂದು ಸರಿ ನಾ ಹೇಳ್ತೀನಿ. ಗ್ರಾಮಗಳ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡ ಯೋಜನೆಗಳು: ರೋಜ್ಗಾರ್ ಯೋಜನೆ, ಸರ್ವ ಶಿಕ್ಷಣ ಅಭಿಯಾನ, ನಿರ್ಮಲ್ ಗ್ರಾಮ್ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ. ಇವೆಲ್ಲ ಬೀಳುವಂಥ ಚಾನ್ಸಸ್ ಇರ್ತಾವ್ರಿ. ಇನ್ನೊಂದು ಯಾವುದು? ಆಶ್ರಯ ಯೋಜನೆ. ಬುಡಕಟ್ಟು ಸಮುದಾಯ ಎಂದರೇನು? ದಟ್ಟ ಅರಣ್ಯಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಸಮೂಹವನ್ನು ಬುಡಕಟ್ಟು ಸಮುದಾಯ ಎಂದು ಕರೆಯುತ್ತೇವೆ. ಇನ್ನೇನು ಹೇಳ್ತೇನೆ ನೋಡ್ರಿ. ಬುಡಕಟ್ಟು ಸಮುದಾಯ ಎಂದರೇನು? ದಟ್ಟ ಅರಣ್ಯಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಸಮೂಹವನ್ನು ಬುಡಕಟ್ಟು ಸಮುದಾಯ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯಗಳು ಯಾವುವು? ಇದು ಕೇಳುವಂಥ ಚಾನ್ಸಸ್ ಐತೆ ನೋಡ್ರಿ. ಇಂಪಾರ್ಟೆಂಟ್ ಐತಿ, ಎಲ್ಲ ಇಂಪಾರ್ಟೆಂಟ. ಆದರೆ ಇನ್ನು ಎಕ್ಸಾಮಿಗೆ ಕರ್ನಾಟಕ ಹಿಂದೂ ಕೇಳ್ಯಾರ, ಇದನ್ನು 2 ಸರಿ ಕೇಳ್ಯಾರ. ಕರ್ನಾಟಕದಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯಗಳು ಯಾವುವು? ಮೈಸೂರು ಜಿಲ್ಲೆಯ ಸೋಲಿಗರು, ದಕ್ಷಿಣ ಕನ್ನಡ ಜಿಲ್ಲೆಯ ಕೊರಗರು, ಕೊಡಗು ಜಿಲ್ಲೆಯ ಜೇನುಗುರುಬರು ಮತ್ತು ಎರೆಯವರು. ಕೊಡಗು ಜಿಲ್ಲೆಯ ಜೇನುಗುರುಬರು ಮತ್ತು ಎರೆಯವರು. ನೈಸರ್ಗಿಕ ಸಂಪನ್ಮೂಲಗಳು. ನೈಸರ್ಗಿಕ ಸಂಪನ್ಮೂಲಗಳು. ನೈಸರ್ಗಿಕ ಸಂಪನ್ಮೂಲಗಳೆಂದರೇನು? ನಿಸರ್ಗದತ್ತವಾಗಿ ಸಿಗುವ ಸಂಪನ್ಮೂಲಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರೀತಾರೆ. ನಿಸರ್ಗದತ್ತವಾಗಿ ನಿಸರ್ಗದಲ್ಲಿ ಸಿಗಬೇಕದ ಅಂಥ ಸಂಪನ್ಮೂಲಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರೀತಾರೆ. ಸೌರಶಕ್ತಿ ಎಂದರೇನು? ಸೂರ್ಯನಿಂದ ನೇರವಾಗಿ ದೊರೆಯುವ ಶಕ್ತಿಗೆ, ಸೂರ್ಯನಿಂದ ಸಿಗುವ ಶಕ್ತಿಗೆ ಸೌರಶಕ್ತಿ ಅಂತ ಕರೀತಾರೆ. ಸೂರ್ಯನಿಂದ ಏನೇನು ಸಿಗುತ್ತದೆ? ಸೂರ್ಯನಿಂದ ಬೆಳಕು ಸಿಗುತ್ತದೆ ಮತ್ತು ಉಷ್ಣತೆ. ಕೇಳ್ತಾರೆ ಎಕ್ಸಾಮ್ಗೆ, ನೆನಪಿಟ್ಕೊಡ್ರಿ. ರಿಪೀಟ್ ಮತ್ತೊಂದು ಸರಿ ಕೇಳ್ರಿ. ಸೂರ್ಯನಿಂದ ಏನೇನು ಸಿಗುತ್ತದೆ? ಸೂರ್ಯನಿಂದ ಬೆಳಕು ಮತ್ತು ಉಷ್ಣತೆ ಸಿಗುತ್ತದೆ. ಸರ್ಕಾರವು ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಯಾವಾಗ ಜಾರಿಗೆ ತಂದರು? ಸರ್ಕಾರವು ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಯಾವಾಗ ಜಾರಿಗೆ ತಂದರು? ಸರ್ಕಾರವು ರಾಷ್ಟ್ರೀಯ ಅರಣ್ಯ ನೀತಿಯನ್ನು 1988ರಲ್ಲಿ ಜಾರಿಗೆ ತಂದರು. ದ್ರವರೂಪದ ಅನಿಲ ಪೆಟ್ರೋಲಿಯಂ. ದ್ರವರೂಪದ ಅನಿಲ ಪೆಟ್ರೋಲಿಯಂ. ನೆಕ್ಸ್ಟ್, ವಾಯುಗೋಳ ಎಂದರೇನು? ಭೂಗೋಳದ ಸುತ್ತಲೂ ಒಂದು ಕವಚವಾಗಿ ಭೂಗೋಳದ ಸುತ್ತಲೂ ಒಂದು ಕವಚವಾಗಿ ಹರಡಿರುವುದನ್ನು ವಾಯುಗೋಳ ಅಂತ ಕರಿತೀವಿ. ಜೀವಜಲ ಎಂದರೇನು? ನೀರು ಬಹು ಅವಶ್ಯವಾದ ಸಂಪನ್ಮೂಲವಾಗಿದೆ. ಇದನ್ನು
ಜೀವಜಲ ಎನ್ನುವರು. ನೀರು ಬಹು ಅವಶ್ಯವಾದ ಸಂಪನ್ಮೂಲವಾಗಿದೆ. ಇವತ್ತು ಜೀವಿಗಳಿಗೆ ಮತ್ತು ಎಲ್ಲರಿಗೂ ಏನು ಬೇಕು? ನೀರು ಅವಶ್ಯ ಐತಿ. ಗಿಡ ಮರಗಳಿಗೆ, ಜೀವಿಗಳಿಗೆ, ಪ್ರತಿಯೊಂದಕ್ಕೂ ನೀರು ಅವಶ್ಯ ಇರುವಂಥ ಅದನ್ನು ಜೀವಜಲ ಅಂತ ಕರಿತೀವಿ. ಭೂಮಿಯ ಮೇಲ್ಭಾಗದಲ್ಲಿ ನೀರಿನ ಪ್ರಮಾಣ ಎಷ್ಟು? 71% ಸಮಥಿಂಗ್ ಐತಿ. ಅದಕ್ಕೆ ಏನಂತಾರ? ಭೂಮಿಯ ಮೇಲ್ಭಾಗದಲ್ಲಿ 71% ಅಷ್ಟೇ ಮೆನ್ಷನ್ ಮಾಡ್ಯಾರ. ಮರಗಳನ್ನು ಉಳಿಸಿ, ಜೀವಿಗಳನ್ನು ರಕ್ಷಿಸಿ. ಮರಗಳನ್ನು ಬೆಳೆಸಿ, ಜೀವಿಗಳನ್ನು ಉಳಿಸಿ. ಇವನ್ನ ಹೆಂಗೆ ಕೇಳ್ತಾರಂದ್ರೆ ಬ್ಲ್ಯಾಂಕ್ ಬಿಟ್ಟು ಕೇಳ್ತಾರೆ. ಬಿಟ್ಟ ಸ್ಥಳ ಅಂತಿರಲ್ಲ, ಹಂಗೆ ಕೇಳ್ತಾರೆ. ಮರಗಳನ್ನು ಬೆಳೆಸಿ, ಜೀವಿಗಳನ್ನು ಉಳಿಸಿ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಓಕೆ, ಇನ್ನೊಮ್ಮೆ ಹೇಳ್ತೀನಿ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಗಾಳಿ, ನೀರು ಮತ್ತು ಆಹಾರ ಜೀವಿಗಳಿಗೆ ಜೀವದಾನ. ಗಾಳಿ, ನೀರು, ಆಹಾರ ಜೀವಿಗಳಿಗೆ ಜೀವದಾನ. ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನು, ಒಂದು ಕಣವನ್ನು ಏನಂತ ಕರಿತೀವಿ? ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರು, ಸಣ್ಣದೊಂದು ಪೀಸಿಗೆ ಏನಂತೀವಿ? ಕಣ ಅಂತ ಕರಿತೀವಿ. ಪರಮಾಣು ಎಂದ್ರೆ ಮತ್ತೆ ಬಂತು ನೋಡ್ರಿ. ಪರಮಾಣು ಎಂದರೇನು ಹಿಂದೂ ಹೇಳೀನಿ, ಇಂಪಾರ್ಟೆಂಟ್ ಐತದ. ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನು ಪರಮಾಣು ಅಂತ ಕರಿತೀವಿ. ಸಂಯುಕ್ತ ವಸ್ತು ಎಂದರೇನು? 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡಿರುವುದನ್ನು. 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡಿರುವುದನ್ನು ಸಂಯುಕ್ತ ವಸ್ತು ಕರಿತೀವಿ. ಅಣುಸೂತ್ರಗಳು. ಇದನ್ನ ಒಂದು ಕಾಲಮ್ ಚಾರ್ಟ್ ಹಾಕಿ ತೋರಿಸಿ, ನಾ ಇನ್ನೂ ಒಂದು ಸರಿ ತೋರಿಸ್ತೇನೆ. ಒಂದು ಪ್ಲೇನ್ ಪೇಪರ್ ತಗೋರಿ. ಆ ಪ್ಲೇನ್ ಪೇಪರ್ನ ನೀಟಾಗಿ ಬರೀರಿ, ದೊಡ್ಡ ದೊಡ್ಡ ಅಕ್ಷರಲಿ. ಎಲ್ಲೇ ನೀವು ಜಾಸ್ತಿ ನಿಲ್ಲುವಲ್ಲೇ, ನೀವು ಜಾಸ್ತಿ ನೋಡುವಲ್ಲೇ, ನೀವು ಜಾಸ್ತಿ ಕೂಡುವಲ್ಲೇ ದೊಡ್ಡ ಪೇಪರ್ ತಗೋರಿ, A4 ಸೈಜ್. ಅದರೊಳಗೆ ದೊಡ್ಡ ಅಕ್ಷರಿಲೆ ಅಣುಸೂತ್ರಗಳು, ಗಣಿತ ಸೂತ್ರಗಳು, ಹಂಗೆ ನಿಮ್ಗೆ ಹೇಳ್ತೀನಿ ನಾ ಮುಂದೆ ಏನೇನು ಬೇಕು, ಏನೇನು ಅಲ್ಲಿ ಹಾಕ್ಬೇಕು ಅದ್ರೊಳಗೆ ಅನ್ನೋದನ್ನು ಹಿಂದೂ ಒಂದು ಸರಿ ಹೇಳೀನಿ, ಇದೊಂದು ಸರಿ ಹೇಳ್ತೀನಿ. ಮುಂದೆ ಬರ್ದು ತೋರಿಸ್ತೇನೆ. ಆಯ್ತು, ನನ್ನ ಕಡೆ ಚಾರ್ಟ್ ನಾಳೆ ತೋರಿಸ್ತೇನೆ. ಆಕ್ಸಿಜನ್ ಅಣುಸೂತ್ರದೊಳಗೆ ಆಕ್ಸಿಜನ್ O, ಹೈಡ್ರೋಜನ್ H, ನೀರಿನ ಅಣುಸೂತ್ರ H2O. ಓಕೆ. ಮಿಶ್ರಣ ಎಂದರೇನು? 2 ಅಥವಾ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಿರುವುದನ್ನು ಮಿಶ್ರಣ ಅಂತ ಕರಿತೀವಿ. 2 ಅಥವಾ ಹೆಚ್ಚು ವಸ್ತುಗಳು ಕೂಡಿಸಿರ್ತೀವಲ್ಲ, ಅದಕ್ಕೇನಂತೀವಿ? ಮಿಶ್ರಣ ಅಂತ ಕರಿತೀವಿ. ಪ್ರಚನ ಶಕ್ತಿ ಎಂದರೇನು? ಒಂದು ವಸ್ತುವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನು ಪ್ರಚನ ಶಕ್ತಿ ಅಂತ ಕರಿತೀವಿ. ಚಲನಶಕ್ತಿ ಎಂದರೇನು? ತನ್ನ ಚಲನೆಯಿಂದ ಪಡೆಯುವ ಶಕ್ತಿಯನ್ನು ಚಲನಶಕ್ತಿ ಅಂತ ಕರಿತೀವಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು. ತನ್ನ ಚಲನೆಯಿಂದ ಅಂದ್ರೆ ಮೂಮೆಂಟ್ ಆಗೋದನ್ನು ಶಕ್ತಿಗೆ ಚಲನಶಕ್ತಿ. ತಾಂತ್ರಿಕ ಶಕ್ತಿ ಎಂದರೇನು? ಪ್ರಚನ ಶಕ್ತಿ ಮತ್ತು ಚಲನಶಕ್ತಿಗಳ ಒಟ್ಟು ಮೊತ್ತವನ್ನು ಎರಡೂ ಸೇರಿ ಅದಕ್ಕೆ ಏನಂತೀವಿ? ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಸೌರಶಕ್ತಿ ಎಂದರೇನು? ಸೂರ್ಯನಿಂದ ಪಡೆಯುವ ನೇರ ಶಕ್ತಿಗೆ ಸೌರಶಕ್ತಿ ಅಂತ ಕರಿತೀವಿ. ದ್ಯುತಿ ಸಂಶ್ಲೇಷಣೆ
ಹಿಂದೂ ಬಂದೈತಿ, ಈಗೂ ಹೇಳತ್ತೀನಿ, ಹೌದಲ್ವಾ? ಜೈವಿಕ ಅನಿಲ ಎಂದರೇನು? ಕೃಷಿ ತ್ಯಾಜ್ಯಗಳು, ಸಸ್ಯ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿ ಇವೇ ವಾಯುವಿನ ಸಂಪರ್ಕವಿಲ್ಲದೆ ಕೊಳೆಸಿದಾಗ ಉಂಟಾಗುವ ಅನಿಲವನ್ನು ಜೈವಿಕ ಅನಿಲ. ಕೃಷಿ ತ್ಯಾಜ್ಯಗಳು, ಸಸ್ಯದ ಅವಶೇಷಗಳು, ಪ್ರಾಣಿಗಳ ಸಗಣಿ ಇವೇ ವಾಯುವಿನ ಸಂಪರ್ಕವಿಲ್ಲದೆ ಕೊಳೆಸಿದಾಗ ಉಂಟಾಗುವ ಅನಿಲವನ್ನು ಏನಂತೀವಿ? ಜೈವಿಕ ಅನಿಲ ಕರಿತೀವಿ.